ಎಕ್ಸಾಮ್ ನಾಳೆ ಇದೆ ಅಂತಂದರೆ ಇವತ್ತಿನ ದಿವಸ ಏನು ಮಾಡಬೇಕು ಅಂತಂದರೆ ಹೋಲ್ ಡೇ ಮೆಂಟಲಿ ಫ್ರೀ ಆಗಿರಬೇಕು. ಓಕೆ, ನೋ ಓವರ್ ಥಿಂಕಿಂಗ್, ನೋ ಮಾಕ್ ಟೆಸ್ಟ್ಸ್, ನಥಿಂಗ್. ಓಕೆ, ಜಸ್ಟ್ ಮೂವಿನಾದರೂ ನೋಡಿ, ಆರ್ ಎಲ್ಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಆರ್ ಫ್ರೆಂಡ್ಸ್ ಜೊತೆ ಇರ್ರಿ. ಓಕೆ, ಸೊ ನಮ್ಮ ತಲೆಯಲ್ಲಿ ಎಕ್ಸಾಮ್ದು ಅಥವಾ ಮಾಕ್ ಟೆಸ್ಟ್ದು ಸಬ್ಜೆಕ್ಟು ಸಿಲೆಬಸ್ದು ಯಾವುದು ತಲೆಯಲ್ಲಿ ಬರಬಾರ್ದು ಎಕ್ಸಾಮ್ ಹಿಂದಿನ ದಿವಸ. ಓಕೆ, ಯಾಕಂತಂತಂದರೆ ನಾವು ನಮ್ಮ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ಏನಾಗುತ್ತೆ ಅಂತಂದರೆ, ಎಕ್ಸಾಮ್ ಹಿಂದಿನ ದಿವಸ ನಾಳೆ ಎಕ್ಸಾಮ್ ಇದೆ, ಓಕೆ, ಸೊ ನಾನು ಈ ಟಾಪಿಕಲ್ಲಿ ವೀಕ್ ಇದ್ದೀನಿ, ಸೊ ಇದೇ ಬಂದುಬಿಟ್ರೆ ಏನಾಗುತ್ತೆ, ದಿಸ್ ನೆಗೆಟಿವಿಟಿ ಫ್ಲೋ ಆಗ್ತಿರುತ್ತೆ. ಓಕೆ, ಇನ್ ಆರ್ಡರ್ ಟು ಅವಾಯ್ಡ್ ದಟ್, ಜಸ್ಟ್ ಮೋಟಿವೇಟ್ ಯುವರ್ ಸೆಲ್ಫ್. ದಟ್ ಈಸ್ ನಥಿಂಗ್ ಬಟ್ ದಿ ಸೆಲ್ಫ್ ಮೋಟಿವೇಶನ್. ಓಕೆ, ಯಾವುದಾದ್ರೂ ಮೋಟಿವೇಶನ್ ವಿಡಿಯೋ ನೋಡಿ ಆರ್ ಎಲ್ಸ್ ಮೋಟಿವೇಶನ್ ಬುಕ್ ಓದಿ, ಡೂ ದೀಸ್ ಥಿಂಗ್ಸ್, ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ಔಟ್. ಓಕೆ, ಆಮೇಲೆ ಎಕ್ಸಾಮ್ ಅಪಿಯರ್ ಆಗೋದಕ್ಕೂ ಮುಂಚೆ ಒಂದು ಮೈಂಡ್ಸೆಟ್ನ ಚೆನ್ನಾಗಿ ಇಟ್ಕೊಂಡು ಹೋಗಿ, ನಾನು ಎಷ್ಟು ಓದಿದ್ದೀನಿ ಅಷ್ಟು ಚೆನ್ನಾಗಿ ಮಾಡಿ ಬರ್ತೀನಿ, 100% ಕೊಡ್ತೀನಿ ಅಷ್ಟೇ. ಅದು ಬಿಟ್ಟು ಏನೂ ಬೇಡ. ಓಕೆ, ಕಂಟಿನ್ಯೂಸ್ ಆಗಿ ಮಾರ್ಕ್ ಮಾತ್ರ ಹಾಕಕ್ಕೆ ಹೋಗಬೇಡಿ. ಓಕೆ, ಈವನ್ ನಿಮ್ಮ ಮಧ್ಯಾಹ್ನ ಶಿಫ್ಟ್ ಆಗಲಿ ಅಥವಾ ಲಾಸ್ಟ್ ಶಿಫ್ಟ್ ಆದರೂ ಕೂಡ ಎಕ್ಸಾಮ್ ಡೇ ದಿನ ಮಾರ್ಕ್ ಹಾಕೋಕ್ಕೆ ಹೋಗಬೇಡಿ. ಎಕ್ಸಾಮ್ ಪ್ರೀವಿಯಸ್ ಡೇ ಕೂಡ ಒಂಚೂರು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಫಸ್ಟ್ ಶಿಫ್ಟ್ ಇದ್ದವರು ಎಕ್ಸಾಮ್ ಪ್ರೀವಿಯಸ್ ಡೇ ಯಾವುದು ಮಾರ್ಕ್ ಕೊಡೋಕ್ಕೆ ಹೋಗಬೇಡಿ. ಆಮೇಲೆ ಇವಾಗ ನೆಕ್ಸ್ಟ್ ಡೇ ಲಾಸ್ಟ್ ಶಿಫ್ಟ್ ಇದ್ದವ್ರು ಏನಾದರೂ ಇದ್ದರೆ, ಅವ್ರು ಪ್ರೀವಿಯಸ್ ಡೇ ಮಾರ್ನಿಂಗ್ ಒಂದು ಮಾರ್ಕ್ ಕೊಟ್ಟು ವೈಂಡ್ ಅಪ್ ಮಾಡಿಬಿಡಿ. ಓಕೆ, ಸೊ ಡೆಫಿನೆಟ್ಲಿ ಚೆನ್ನಾಗಾಗುತ್ತೆ ಎಕ್ಸಾಮ್. ಇಫ್ ಮಾಕ್ ಟೆಸ್ಟ್ಸ್ ಏನಾದರೂ ಕೊಟ್ಟರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.